ನಾನು ವೆಜಿಟೇರಿಯನ್ ಕಣಪ್ಪ, ನಾನು ನಿಂಗೇನು ಮಾಡಲ್ಲ. ಯಾಕಷ್ಟು ರ್ಯಾಶ್ ಆಗಿದೆ ಅಲ್ಲೋಡಿ. ಓಕೆ, ಸೊ ಫೈನಲಿ ಬೆಲ್ಲ ಜೊತೆ ಇಲ್ಲಿಗೆ ಬಂದು ಒಂದು ಒಳ್ಳೆ ಫೋಟೋ ಅಥವಾ ವಿಡಿಯೋ ತಗೊಳ್ಳೋ ಥರ ಆಯಿತು. Hi guys, Big Bang Baker ಇಲ್ಲಿ. Welcome back to another video on my channel. In this video, finally ನನ್ನ ಬೆಲ್ಲ ವಾಪಸ್ ಬಂದ್ಲು. ಅವಳು ಇವಾಗ ತಗೊಂಡು ಒಂದು ಲಾಂಗ್ ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಶಾರ್ಟ್ ರೈಡೇನೆ. ನಾನು ಶ್ರುತಿ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಎಲ್ಲೋಗ್ತೀವಿ ಅಂತ ತೋರಿಸ್ತೀವಿ ನಿಮಗೆ. 2 months ವೆಯ್ಟ್ ಮಾಡೋ ಥರ ಆಯಿತು ಇದಕ್ಕೆ. ವೆಲ್ ಎನಿವೇಸ್, ಇನ್ ದ ಲಾಸ್ಟ್ ಕಪಲ್ ಆಫ್ ವೀಕ್ಸ್, ಲಾಸ್ಟ್ 2 weeks ಇಂದ ಮನೇಲಿ ಪೂಜೆ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇದ್ದೆ ಕೂಡ. ಬೆಲ್ಲ ಕೊಡೆಗೂ ಮನೆಗೆ ಬಂದಿದ್ದಾಳೆ. ಬನ್ನಿ ತೋರಿಸ್ಬಿಟ್ಟು ಇವಾಗಲೇ ರೈಡ್ ಹೋಗೋಣ. ಫೈನಲಿ ನೋಡ್ರಿ, ನನ್ನ ಬೆಲ್ಲ ಬಂದ್ಲು ಅವಳ ಜಾಗಕ್ಕೆ ಬಂದು ನಿಂತ್ಕೊಳ್ಳೋಕ್ಕೆ ರೆಡಿ ಆದ್ಲು. ಬನ್ನಿ ಒಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಎಷ್ಟು ಚೆನ್ನಾಗಿ ಗ್ರೌಲ್ ಮಾಡ್ತಾಳೆ. ಆಫ್ಟರ್ ಅ ಲಾಂಗ್ ಟೈಮ್ ಡೂಡ್. ಮಚ್ ಅವೈಟೆಡ್. ನೀನು ಮಾತಾಡೋದು ಏನೂ ಇಲ್ಲಿ ಕೇಳಿಸೋದಿಲ್ಲ, ಬಿಕಾಸ್ ಅಲ್ಲಿ ಗ್ರೌಲ್ ಮಾಡ್ತಿದೆ. ಅದು ಕುತ್ಕೊಂಡು ಪ್ರಪೋಸ್ ಮಾಡಿದ್ದು ಸೂಪರ್ ಹಾಟ್ ಮಾಡೆಲ್ ಅಂತ ಅಂದ್ಬಿಟ್ಟು 2 ತಿಂಗಳು ಕಾಯಿಸ್ಬಿಟ್ಲು. ಎಲ್ಲ ಯಾವಾಗ ಬರ್ತಾ ಇದ್ದಾರೆ ಸ್ಟ್ರೀಟ್ ಟ್ರಿಪಲ್ ವೀಡಿಯೋಸ್ ಹಾಕಿ ಬ್ರೋ ಅಂತ ದಿನಾಗ್ಲೂ ಎಲ್ಲ ವೀಡಿಯೋಸ್ ಮೇಲೂ ಕಮೆಂಟ್ ಮಾಡೋರು. ಅವಾಗ ಒಂಥರ ನಾನು ಏನಂತ ಹೇಳಿ ನನ್ನ ಕೈಲಿ ಏನೂ ಇರಲಿಲ್ಲ ಕಂಟ್ರೋಲು. ಪಾರ್ಟ್ಸ್ ಅವೈಲಬಿಲಿಟಿ ಸೂಪರ್ ಬೈಕಲ್ಲಿ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಗೋಯ್ತು ಇವಾಗ. ಇವಾಗ ಶುರು ಹಚ್ಕೊಳ್ಳೋಣ ತಿರ್ಗಾ ವಾಪಸ್ಸು. ಇವಳು ನೋಡಿದ್ರೆ ಕೋಪ ಬರ್ತಾ ಇದೆ. ವೆಲ್ ಎನಿವೇಸ್, ಎಷ್ಟು ಕಾಸ್ಟ್ ಆಯಿತು, ಇನ್ಶೂರೆನ್ಸಲ್ಲಿ ಎಷ್ಟು ಕ್ಲೇಮ್ ಆಯಿತು ಫೈನಲ್ ಆಗಿ. ಆಮೇಲೆ ಇವಳು ಹುಡುಗನಿಗೆ ವಾಪಸ್ ದುಡ್ಡು ಕೊಡೋದಿದೆ. ನಾನು ಪಾಪ ಅವ್ರಿಗೆ ನಾವೇನೇ ಕಷ್ಟ ಕೊಡೋದು, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಫುಲ್ ಬಿಲ್ ಎಲ್ಲ ಬಂದಿದೆ, ಅದನ್ನೆಲ್ಲ ಹಾಕಿದ್ರೆ ಅವಾಗ ನಿಮಗೂ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಕಾಸ್ಟ್ ಏನು ಅಂತಂದ್ಬಿಟ್ಟು. ಏನಕ್ಕಂದರೆ ಈಗಿನ ಕಾಲದಲ್ಲಿ ಯೂಟ್ಯೂಬಲ್ಲಿ ಬರೀ ಫೇಕ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಹಾರಿಸ್ಬಿಟ್ಟು ಸಬ್ಸ್ಕ್ರೈಬರ್ಸ್ಗೆ ನಾಮ ಹಾಕೋದೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಆದರೂ ನಾವು ತೋರಿಸೋಣ ಒಳ್ಳೆಯವರ ಇದ್ದಾರೆ ಅಂತ ಅಂದ್ಬಿಟ್ಟು. ಸಿಂಪಲ್ 3000-4000 RPM. ಬೆಂಗಳೂರಲ್ಲಿ ಬೆಸ್ಟ್ ರೋಡ್ ಅಂದರೆ ಇದೇನೆ, HAL ಹತ್ರ. ಎಲ್ಲ ಸೂಪರ್ ಕಾರ್ಗರ್ಸು ಇಲ್ಲೇ ಇಂಟರ್ಸಿಟಿ ಹೊಡೆಯೋದು. ಆ ಸ್ಟ್ರೆಚ್ ಮಾಡೋದಿದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಚ್ ಇನ್ ಬ್ಯಾಂಗ್ಳೂರ್. ನೀವು ಯಾರನ್ನಾದರೂ ಕೇಳಿ, ಅವ್ರಿಗೆ ಆ ಸ್ಟ್ರೆಚ್ ತುಂಬ ಇಷ್ಟ ಇರುತ್ತೆ. ಸೊ ಏನು ಅಂತ ಹೇಳಿದ್ರೆ, ವಿತೌಟ್ ಇವನ್ ರೈಡಿಂಗ್ ದ ಮೋಟರ್ ಸೈಕಲ್ ಫಾರ್ 2000, 3000, 4000 ಕಿಲೋಮೀಟರ್ಸ್, ನೀವು ಯಾವತ್ತೂ ಹೇಳೋಕ್ಕಾಗಲ್ಲ ನಿಮ್ಮದು ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂತೆಲ್ಲ ಅಂದ್ಬಿಟ್ಟು. ಆಲ್ರೆಡಿ ಒಂದಿಷ್ಟು ನೆಗೆಟಿವ್ಸ್ ಕಂಡಿಡ್ಕೊಂಡ್ಬಿಟ್ಟಿದ್ದೀನಿ. ಆ ವಿಡಿಯೋನು ಸಪ್ರೇಟಾಗಿ ಮಾಡ್ತೀನಿ ನಿಮಗೆ. ಸಪ್ರೇಟಾಗಿರುತ್ತೆ ಇದೆಲ್ಲ ವೀಡಿಯೋಸ್. ಆಫ್ಕೋರ್ಸ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಬೆಲ್ಲ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಹಾರಿಸ್ದಾಗುರೋನು ಎಲ್ಬೋರ್ಡು ಹಂಪು ಈ ರೋಡಲ್ಲಿ. ಓಹೋ ಅದು ಆಟೋದವ್ರಿಗೆ ಅದು ಏನು ಬುದ್ಧಿನೋ ಗುರು, ಆಪೋಸಿಟ್ ಲೈನಲ್ಲಿ ಅಷ್ಟು ಫಾಸ್ಟಾಗಿ ಬರ್ತಾರಲ್ಲ. ಸೊ ನೀವು ಯಾವಾಗಲೂ ಮೈಸೂರು ರೋಡಿಗೆ ಬಂದಿದ ತಕ್ಷಣ ರಾಮನಗರ ಹಿಲ್ಸ್ ಎಲ್ಲ ಕಾಣಿಸುತ್ತಲ್ಲ. ಸೊ ಇದನ್ನ ನೋಡ್ಬಿಟ್ಟು ಇದ್ರ ಹಿಂದೆ ಏನಿದೆ ಅಂತ ಯಾವತ್ತೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಕುತೂಹಲ ಇದ್ದೇ ಇರುತ್ತೆ. ಸೊ ಇವಾಗ ನಾವು ಅಲ್ಲೇ ಹೋಗ್ತಾ ಇರೋದು. ರಾಮನಗರ ಹಿಲ್ಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಬ್ಯೂಟೀಸ್ ಈ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ. ಬೋರಿಂಗ್ ರೋಡ್ ಇದ್ರೂ ಈ ಪಾರ್ಟ್ ಸ್ಟ್ರೆಚ್ ಇದೆಯಲ್ಲ, ಈ ಸ್ಟ್ರೆಚ್ ಮಾತ್ರ ಚೆನ್ನಾಗಿರೋದು. ಶ್ರುತಿಗೂ ಇವಾಗ ಆ್ಯಕ್ಚುಲಿ ಸಸ್ಪೆನ್ಷನ್ ಸೆಟ್ಟಿಂಗು ಇಷ್ಟ ಆಗಿದೆ. ಇದರಲ್ಲಿ ಎಷ್ಟೊಂದು ಮೋಡ್ಸ್ ಇದೆ ನೋಡಿ. ಸಸ್ಪೆನ್ಷನ್ ಸೆಟ್ಟಿಂಗಲ್ಲಿ ಮೋಡ್ಸ್ ಇರೋದು ನಿಮಗೆ ಗೊತ್ತಿತ್ತಾ? ನನಗೂ ಗೊತ್ತಿರಲಿಲ್ಲ. ಸೊ ಇವಾಗ ನೋಡಿ, ಇಲ್ಲಿ ರೋಡ್ಸ್ ಆ್ಯಕ್ಚುಲಿ ತುಂಬ ರಫ್ ಆಗಿದೆ. ಸಸ್ಪೆನ್ಷನ್ ಮೊದಲು ತುಂಬ ಹಾರ್ಡ್ ಇತ್ತು, ಅದನ್ನು ನಾನು ಕಂಫರ್ಟ್ ಮೋಡ್ ಅಂತ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ನಾವಿಲ್ಲಿ ಬಂದಿರೋ ಮೈನ್ ಉದ್ದೇಶ ಏನು ಅಂತಂದರೆ ತೋರಿಸ್ತೀನಿ ನೋಡಿ. ಆ ರಾಕ್ಸ್ ಕಾಣಿಸ್ತಿದೆಯಾ ಅಲ್ಲಿ,
ಅದ್ರ ಮುಂದೆ ಹೋಗ್ಬಿಟ್ಟು ವಿಡಿಯೋ ತೆಗಿದಕ್ಕೆ. ಅಲ್ಲಿ ನೋಡಿ ಆಲ್ರೆಡಿ ಎಷ್ಟೊಂದು ಜನರು ಬಂದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಎಡ್ಜಲ್ಲಿ, ಅಲ್ಲಿ ಕರ್ಕೊಂಡು ಹೋಗೋ ವಿಡಿಯೋ ಮಾಡೋದಕ್ಕೆ. ಅಯ್ಯಯ್ಯೋ ನೀರು, ಸೂಪರ್ ಕೋರ್ಸಾಗೆ ನೀರಂದ್ರೆ ಇಷ್ಟ ಇಲ್ಲ, ಸ್ಲೋ ಹೋಗ್ತೀನಿ. ಆಮೇಲೆ ತಿರ್ಗಾ ಇಲ್ಲಿ ಫಾಸ್ಟ್ ಆಗಿ ಹೋದ್ರೆ ಶ್ರುತಿ ಮೇಲೆ ಫುಲ್ ಸ್ಪ್ರೇ ಆಗ್ಬಿಡುತ್ತೆ. ಸೊ ಆರಾಮಾಗಿ ಹೋಗ್ತೀನಿ. ಇಲ್ಲಿ ಮೇಲೆ ಒಂದು ದೇವಸ್ಥಾನ ಕೂಡ ಇದೆ. ಸೊ ಇಲ್ಲಿ ಎಷ್ಟೊಂದು ಜನ ಬೈಕರ್ಸ್ ಬರ್ತಾ ಇರ್ತಾರೆ. ಸೇಫ್ ಜಾಗ, ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ಇಲ್ಲಿ ಹಳ್ಳಿಯವರು ಕೂಡ ತುಂಬಾ ಒಳ್ಳೆಯವರು. ಅಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಅದು ಇನ್ನ ಹತ್ರ ಹೋದಾಗ ಇನ್ನೂ ಸೂಪರ್ ಆಗಿರುತ್ತೆ. ಇದೇ ಒಂದು ಚಿಕ್ಕ ಘಾಟ್ ತರ ಇದೆ ಟು ಬಿ ಆನೆಸ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ವಾ ಅಮೇಸಿಂಗ್. ಕಮಾನ್ ಬೆಲ್ಲ. ಇಲ್ಲಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ರೈಟ್ ಲೆಫ್ಟ್ ಎರಡು ಕಡೆ. ಚಿನ್ನ ನೋಡ ಈ ಕಡೆ, ಅಲ್ಲಿ ನೋಡಿ. ಸೊ ನೋಡಿ ಇಲ್ಲಿಂದ ವ್ಯೂ. ಅದು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಅದು ಎರಡು ಗುಡ್ಡೆ ಮಧ್ಯದಲ್ಲಿ ಹೋಗ್ತಾ ಇರೋದು. ನೈಸ್ ಅಲ್ಲ? ವೆಲ್ ಎನಿವೇಸ್, ಇಲ್ಲೇ ಹತ್ರ ಒಂದು ಪಾಯಿಂಟಿಂದ ಆ ಕಲ್ಲುಗಳು ಕಾಣಿಸುತ್ತಂತೆ. ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ವಾಪಸ್ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಕಾಣಿಸುತ್ತಾ ನೋಡು, ಇಲ್ಲಿ ಅಷ್ಟೇ. ಓ ನಿಮ್ಗ ಅದು ಓಕೆ, ಇಳಿಚಿನ. ಸೊ ನಂದು ಐಡಿಯಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಯೂಶ್ವಲಿ ಏನು ಮಾಡ್ತಿದ್ವಿ ಅಂದರೆ, ಇಲ್ಲೊಂದು ಕೆಳಗಡೆ ಒಂದು ಪ್ಲಾಟೋ ಇದೆ, ಮತ್ತು ಅಲ್ಲಿ ಮೇಲ್ಗಡೆ ಅದು ಗೋಪುರ ಆದಮೇಲೆ ಒಂದು ಸ್ವಲ್ಪ ಜಾಗ ಇದೆ. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಯಾವಾಗಲೂ ಫೋಟೋಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂದು ಅಡ್ವೆಂಚರ್ 390 ಫೋಟೋನು ಹಾಕ್ತೀನಿ. ಬಟ್ ಪಾಪ ಇವಾಗ ಎಲ್ಲ ಚೇಂಜಸ್ ಆಗ್ಬಿಟ್ಟಿದೆ, ಏನು ಮಾಡೋದು. ಇದು ಬೇರೆ ಫುಲ್ಲು ಗಟ್ಟು ಹೊಡಿತಾ ಇದೆ. ಹೆಲೋ, ಹೇ ಗುದಿತ್ಯನಾ ಯಾಕೋ? ವೆಲ್ ಎನಿವೇಸ್, ಪಾಪ ನನ್ನ ಬೆಲ್ಲದು ಇಲ್ಲಿಂದನೇ ಫೋಟೋಶೂಟ್ ಮಾಡಬೇಕು. ಎನಿವೇಸ್, ನೋ ಇಶ್ಯೂಸ್. ಇನ್ನೂ ಎಷ್ಟೊಂದು ಲೊಕೇಶನ್ಸ್ ಇದೆ, ಅಲ್ಲಿಗೆ ಹೋಗೋಣ. ಶ್ರುತಿ, ಏನು ಚಿನ್ನ ಇದು? ಏಕೆ ಏನಾಯ್ತು? ಸಗಣಿ ಮೇಲೆ ಕಾಲಿಟ್ಟಿಯಾ? ಮೂಳೆ? ಇಟ್ಸ್ ಓಕೆ, ಬಿಟ್ಟಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅವಳಿಗಾಗೋ ಪ್ರಾಬ್ಲಮ್ಸು ದೇವ್ರಿಗೆ ಗೊತ್ತು. ಕೊನೆಗೂ ಅಟ್ಲೀಸ್ಟ್ ಬೆಲ್ಲ ಇಲ್ಲಿ ತನಕ ತೊಗೊಂಬಂದು ನಿಲ್ಸಿದ್ದೀನಿ. ಪಾಪ ಇಲ್ಲಿ ಜನರ ಹತ್ರ ಮಾತಾಡಿ ಇಷ್ಟ ಪರ್ಮಿಷನ್ ಕೊಟ್ಟಿರೋದು. ನೈಸ್, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಈ ಬ್ಯಾಕ್ಗ್ರೌಂಡಲ್ಲಿ. ಸೊ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೆಟ್ಟ ಗುಡ್ಡಗಳು ಒಟ್ಟಿಗೆ ಒಂದು ಸೀರೀಸ್ ಆಗಿದ್ಬಿಟ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಮಧ್ಯದಲ್ಲೇ ನಿಮಗೆ ಅದು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹೋಗೋದು. ಬಟ್ ಸ್ಟಿಲ್ ನಮಗೆ ಎಂಟರ್ಟೈನ್ಮೆಂಟ್ ಅಥವಾ ಖುಷಿಯಾಗೋದು, ಸೆರೆನಿಟಿ ಅಂತ ಅನ್ಸೋದು ಇಲ್ಲಿಗೆ ಬಂದರೆ ಮಾತ್ರ. ವೆಲ್ ಎನಿವೇಸ್, ಗಾಡಿ ತೊಗೊಂಬಂದು ಫೋಟೋ ವಿಡಿಯೋ ತೆಗಿಯೋಕ್ಕಾಗದೇ ಇರ್ಬೋದು. ಬಟ್ ನಾನು ವೆನಮ್ ಹೆಲ್ಮೆಟ್ ತೊಗೊಂಬಂದು ಒಂದು ಒಳ್ಳೆ ಫೋಟೋ ತೆಗ್ದೀನಿ. ಇಲ್ಲಿ ಸಖತ್ತಾಗಿ ಕಾಣಿಸ್ತಿದೆ ಈ ಲೊಕೇಶನಲ್ಲಿ. ಬೈಕ್ ಒಂದು ಬಿಡಬೇಕಾಗಿತ್ತು ನಿಜವಾಗ್ಲೂ. ಏನಕ್ಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅಟ್ಲೀಸ್ಟ್ ಈ ಜಾಗ ಇದೆಯಲ್ಲ, ಇಲ್ಲಿ ತನಕ ಅಟ್ಲೀಸ್ಟ್ ಬಿಟ್ಟಿದ್ರು ಒಳ್ಳೆ ಫೋಟೋಶೂಟ್ ಮಾಡ್ಬೋದಾಗಿತ್ತು. ಅದು ಹೆಂಗೋ ಹೇಳ್ತೀಯಾ, ಊರಿಗೆ ಬಂದೋಳು ನೀರಿಗೆ ಬರಬೇಡ ಅನ್ನಕ್ಕಾಗುತ್ತಾ? ಇಲ್ಲಿಗೆ ಬಂದರೆ ಅಲ್ಲಿ ತನಕ ಹೋಗ್ತಾರೆ. ಅಲ್ಲೊಂದು ಗೇಟ್ ಹಾಕ್ಬೋದಾಗಿತ್ತು ಮಂಟಪ ಆದಮೇಲೆ. ಇವಳು ಗಾದೆನೋ, ಶ್ರುತಿದ್ ಗಾದೆಗಳು ಹೊಡಿತಾಳೆ ಒಂದೊಂದು ತುಂಬ ಚೆನ್ನಾಗಿರುತ್ತೆ. ಅವ್ರ ಅಪ್ಪ ಅಮ್ಮ ಅಂತೂ ಒಳ್ಳೊಳ್ಳೆ ಗಾದೆಗಳು ಹೇಳ್ಕೊಟ್ಟಿದ್ದಾರೆ. 2 ಸ್ಟೋನ್ ನಿಂತಿರೋದೆ ಈ ತಿಮ್ಮಪ್ಪನ ಬೆಟ್ಟದ ಸ್ಪೆಷಲ್ಲು. ದೇವಸ್ಥಾನದ ಜೊತೆಗೆ ಇದೇ ಸ್ಪೆಷಾಲಿಟಿ. ಸೊ ನಿಮ್ಮ ರಾಮನಗರ ಅಕ್ಕಪಕ್ಕ ಹೋಗ್ತಾ ಇದ್ರೆ ನೋಡಬೇಕು ಅಂತಂದರೆ ತಿಮ್ಮಪ್ಪನ ಬೆಟ್ಟ ಅಂತ ಸರ್ಚ್ ಮಾಡಿ ನೋಡ್ಕೊಂಡೋಗಿ, ಸಖತ್ತಾಗಿದೆ.